ನಮಸ್ತೆ ಫ್ರೆಂಡ್ಸ್, ಇದು ಅವಲಕ್ಕಿನ ಬೆಳ್ಳುಳ್ಳಿ, ಉಪ್ಪು, ಅರಿಶಿನ, ಒಣಮೆಣಸಿನ್ಕಾಯಿ ಬಾಣಲೆಯಲ್ಲಿ ಎಣ್ಣೆ ಇಟ್ಬಿಟ್ಟು ಎಣ್ಣೆ ಚೆನ್ನಾಗಿ ಕಾದ ನಂತರ ಇದರೊಳಕ್ಕೆ ಸ್ವಲ್ಪ ಬಿಸಿಯಾಗಲಿ ಎಣ್ಣೆ ಕಾದ ನಂತರ ಅವಲಕ್ಕಿ ಹಾಕ್ಬಿಟ್ಟು ನೋಡಿ, ಈ ಥರ ಎಣ್ಣೆ ಚೆನ್ನಾಗಿ ಕಾದರೆ ಈ ಥರ ಉಬ್ಬುತ್ತೆ ಅವಲಕ್ಕಿ. ಈ ಥರ ಆಗುತ್ತೆ ಅವಲಕ್ಕಿ. ಇದನ್ನು ಪಾತ್ರೆಯಲ್ಲಿ ಎತ್ತಿಟ್ಕೊಳ್ಳೋಣ. ಈ ಥರ ಒಂದು 1/4 kg ಅಷ್ಟು ಅವಲಕ್ಕಿ ನಾನು ಈ ಥರ ಎಣ್ಣೆಗೆ ಹಾಕಿ ತೆಗಿತಾಯಿದ್ದೀನಿ. ಆಮೇಲೆ ಶೇಂಗಾ ಬೀಜ, ಅದೇ ಎಣ್ಣೆಗೆ ಶೇಂಗಾ ಬೀಜ ಹಾಕ್ತಾಯಿದ್ದೀನಿ. ಶೇಂಗಾ ಬೀಜ ಅಷ್ಟೇ ಸ್ವಲ್ಪ ಅದರ ಕೆಂಪು ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದನ್ನು ಅವಲಕ್ಕಿ ಜೊತೆಗೆ ಹಾಕ್ತಾಯಿದ್ದೀನಿ. ಒಂದೇ ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ. ನಂತರ ಈಗ ಬೆಳ್ಳುಳ್ಳಿ ಜಜ್ಜಿ ಇದನ್ನು ಸಪ್ರೇಟಾಗಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ, ಇದು ಒಣಮೆಣಸಿನ್ಕಾಯಿ, ಉಪ್ಪು, ಅರಿಶಿನ ಪುಡಿ ಇಷ್ಟು ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಅದೇ ಅವಲಕ್ಕಿ ಶೇಂಗಾ ಬೀಜನ ಅದರೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಂಜೆ ಸ್ನ್ಯಾಕ್ಸು ಟೀ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಂತೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಅದನ್ನು ಆದ ನಂತರ ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ, ಟೊಮೆಟೊ ಹೆಚ್ಕೊಂಡ್ಬಿಟ್ಟು ಸ್ವಲ್ಪ ಪೆಪ್ಪರ್ ಪೌಡರು, ನಾನು ಯೂಸ್ ಮಾಡಿಲ್ಲ ಪೆಪ್ಪರ್ ಪೌಡರು, ಮಕ್ಕಳು ತಿನ್ನಲ್ಲ ಅಂದ್ಬಿಟ್ಟು ಕ್ಯಾರೆಟ್ ತುರಿ, ಇದು ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಬೇಕು ಅನ್ನೋರು ಹಾಕೋಬೋದು, ಇಲ್ಲ ಖಾರದ ಪುಡಿ ಆದರೂ ಹಾಕ್ಕೋಬೋದು. ಖಾರ ಜಾಸ್ತಿ ತಿನ್ನದೇ ಇದ್ದ ಕಾರಣ ನಾವು ಒಣಮೆಣ್ಸಿನ್ಕಾಯಿಗೆ ಅಷ್ಟಕ್ಕೆ ಬಿಟ್ಕೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟು ಹಾಕ್ಬಿಟ್ಟು, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ, ಮತ್ತು ಈ ಖಾರ ಅಂಗಡಿಯಲ್ಲಿ ಸಿಗುತ್ತಲ್ಲ ಖಾರ ಮಿಕ್ಚರು, ಅದನ್ನು ಇದ್ರ ಜೊತೆಗೆ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಸೂಪರ್ ಸ್ನ್ಯಾಕ್ಸ್.